ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಹಲಸಿನ ಹಣ್ಣಿನ ಸಪ್ತಾಹದ 3ನೇ ದಿವಸ. ನಾನಿಲ್ಲಿ ಹಲಸಿನಕಾಯಿ ಬೀಜವನ್ನು ಉಪಯೋಗಿಸಿಕೊಂಡು ಒಂದು ರುಚಿಕರವಾದ ದೋಸೆಯನ್ನು ಮಾಡ್ತಾ ಇದ್ದೇನೆ. ಈ ದೋಸೆ ನಿಮಗೆ ಇಷ್ಟ ಆದರೆ ನಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಲಸಿನಕಾಯಿ ಬೀಜದ ದೋಸೆಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: 2 ಪಾವಿನಷ್ಟು ದೋಸೆ ಅಕ್ಕಿಯನ್ನು ಹಿಂದಿನ ದಿನ ರಾತ್ರಿಯೇ ನೆನೆ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಇಟ್ಟುಕೊಂಡಿದ್ದೇನೆ. ಇದರಲ್ಲಿ 2 ಪಾವು ಉಂಟು. ಹಾಗೆ ಇದರಲ್ಲಿ 1 ಪಾವಿನಷ್ಟು ಹಲಸಿನಕಾಯಿ ಬೀಜ ಹೊರಗಿನ ಸಿಪ್ಪೆ ತೆಗೆದು ಮತ್ತು ನೋಡಿ ಈ ಬ್ರೌನ್ ಕಲರ್ ಈ ಸಿಪ್ಪೆಯನ್ನು ಕೂಡ ತೆಕ್ಕೊಂಡಿದ್ದೇನೆ. ಅಂದರೆ ಇದನ್ನು ಕೂಡ ಹಿಂದಿನ ದಿನ ರಾತ್ರಿಯೇ ನೀರಲ್ಲಿ ನೆನೆ ಹಾಕಿ ಕಲ್ಲಿಗೆ ಉಜ್ಜಿ ಇದರ ಸಿಪ್ಪೆಯನ್ನು ತಗೊಂಡಿದ್ದೇನೆ. ನೋಡಿ, ಇದು ಸಿಪ್ಪೆ ಇದ್ದರೆ ಒಂದು ಸ್ವಲ್ಪ ಕಲರ್ದು ದೋಸೆದು ಕಲರ್ ಚೇಂಜ್ ಆಗ್ತದೆ. ಈ ಬ್ರೌನ್ ಕಲರ್ ಸಿಪ್ಪೆ ತಗೊಂಡ್ರೆ ಒಳ್ಳೆಯದು, ತೆಗೆದಿದ್ರೂ ಆಗ್ತದೆ. ಒಂದು 4 ಸ್ಪೂನ್ನಷ್ಟು ತೆಂಗಿನಕಾಯಿ ತುರಿ, 3 ಕಾಯಿ ಮೆಣಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಈರುಳ್ಳಿ, ರುಚಿಗೆ ಉಪ್ಪು, ಚಿಕ್ಕ ತುಂಡು ಇಂಗು, ಹಾಗೆ ಕೊತ್ತಂಬರಿ ಸೊಪ್ಪು. ಇಲ್ಲಿ ಹಲಸಿನಕಾಯಿ ಬೀಜವನ್ನು ಜಜ್ಜಿಕೊಳ್ಬೇಕು. ಕಲ್ಲಲ್ಲಿಟ್ಟು ಇನ್ನೊಂದು ಕಲ್ಲಿಂದ ಜಜ್ಜಿಕೊಳ್ಬೇಕು. ಹೀಗೆ ಚಿಕ್ಕ ಚಿಕ್ಕ ಪೀಸ್ ಹಾಕಿ ಮಾಡಬೇಕು. ಸ್ವಲ್ಪ ಮೆತ್ತಗೆ ಮಾಡಿಕೊಳ್ಬೇಕು, ಇಲ್ಲದ್ರೆ ನಮಗೆ ಗ್ರೈಂಡರ್ ಅಥವಾ ಮಿಕ್ಸಿಗೆ ಹಾಕಿ ಅರಿಲಿಕ್ಕೆ ಆಗೋದಿಲ್ಲಲ್ಲ. ಆದ ಕಾರಣ ಹೀಗೆಲ್ಲವನ್ನು ಜಜ್ಜಿಕೊಂಡಿದ್ದೇನೆ. ಇನ್ನು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಅಕ್ಕಿ ಜೊತೆ ಹಾಕಿ ನಯವಾಗಿ ರುಬ್ಬಿಕೊಂಡು ಬಂದರೆ ಆಯಿತು. ಈ ಹಲಸಿನಕಾಯಿ ಬೀಜವನ್ನು ಸಹ ಹಾಕಿಕೊಂಡ್ರೆ ಆಯಿತು. ಹಲಸಿನಕಾಯಿ ಬೀಜ ಮೊದಲೇ ಗುದ್ದಿಕೊಳ್ಬೇಕು. ಇನ್ನು ಇದನ್ನು ನಯವಾಗಿ ರುಬ್ಬಿಕೊಂಡು ಬರುವ. ಇಲ್ಲಿ ಹಿಟ್ಟನ್ನು ರುಬ್ಬಿಕೊಂಡಾಯಿತು. ನೋಡಿ, ಹಲಸಿನ ಬೀಜದ ಹಿಟ್ಟು ಈ ಹದಕ್ಕೆ ಉಂಟು. ನೋಡಿ, ಇಷ್ಟು ಗಟ್ಟಿ ಉಂಟು. ಮತ್ತು ಇದನ್ನು ನಯವಾಗಿ ರುಬ್ಬಿರಬೇಕು. ಈ ಹದಕ್ಕೆ ಉಂಟು. ಎಣ್ಣೆ ಸವರಿಕೊಳ್ಳುವ. ಕಾದ ದೋಸಕ್ಕಾವಲಿಗೀಗ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಇನ್ನು ಚೆನ್ನಾಗಿ ತೆಳ್ಳಗೆ ಹರಡಿದರೆ ಆಯಿತು. ಇನ್ನು ಸ್ವಲ್ಪ ಹೊತ್ತು ಮುಚ್ಚಿಕೊಳ್ಳುವ. ಇದಕ್ಕೆ ಮುಚ್ಚಳ ತೆಗಿತಿದ್ದೇನೆ. ನೋಡ ದೋಸೆ ಯಾವ ರೀತಿ ಬಂದಿದೆ ನೋಡುವ. ನೋಡಿ ಸ್ನೇಹಿತರೆ, ಕಲ್ಲರಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದರ ಮೇಲೆ ಸ್ವಲ್ಪ ಬೆಣ್ಣೆ ಹಾಕ್ತಾ ಇದ್ದೇನೆ. ಬೆಣ್ಣೆ ಹಾಕಬೇಕು ಅಂತಿಲ್ಲ, ಬೆಣ್ಣೆ, ತುಪ್ಪ, ಎಣ್ಣೆ ಏನು ಸಹ ಹಾಕಿಕೊಳ್ಬೋದು. ಮತ್ತು ಇದನ್ನು 2 ಬದಿ ಬೇಯಿಸ್ಕೊಳ್ಬೇಕು ಅಂತಿಲ್ಲ, ಒಂದೇ ಬದಿ ಬೇಯಿಸಿಕೊಂಡ್ರೆ ಸಾಕು. ಇದು ರೋಸ್ಟ್ ಆಗ್ತದೆ, ಆದ ಕಾರಣ ಒಂದೇ ಬದಿ ಬೇಯಿಸಿಕೊಂಡ್ರೆ ಸಾಕು. ಮತ್ತು ಸ್ನೇಹಿತರೆ, ಎಲ್ಲರ ಮನೆಯಲ್ಲಿ ಈಗ ಹಲಸಿನಕಾಯಿ ಬೀಜ ಇದ್ದ ಕಾರಣ ಎಲ್ಲರಿಗೂ ಕೂಡ ಇದನ್ನು ಟ್ರೈ ಮಾಡ್ಬೋದು. ಮತ್ತು ಇದು ಏಳುವುದಿಲ್ಲ ಅಂತ ಒಂದು ಭಯ ಬೇಡ. ಇದು ಹಾಗೆ ಅದೇ ತನ್ನಿಂತಾನೇ ಎದ್ದು ಬರ್ತದೆ. ಈಸಿಯಾಗಿ ದೋಸೆ ಮಾಡಿಕೊಳ್ಬೋದು. ಅದೇ ಟೇಸ್ಟ್ ಕೂಡ ಒಳ್ಳೆಯದಿರ್ತದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿದ ಕಾರಣ ಟೇಸ್ಟ್ ಕೂಡ ಒಳ್ಳೆಯದಿರ್ತದೆ. ಈರುಳ್ಳಿ, ತೆಂಗಿನಕಾಯಿ ತುರಿ, ಕಾಯಿ ಮೆಣಸೆಲ್ಲ ಹಾಕಿದ ಕಾರಣ ನಮಗೆ ಅಂತೆಯೇ ತಿನ್ಬೋದು. ಚಟ್ನಿ ಒಟ್ಟಿಗೆ ಮುಳುಗಿಸಿ ಕೂಡ ತಿನ್ಬೋದು. ಇನ್ನು ಸ್ವಲ್ಪ ಹೊತ್ತು ಹೀಗಿದ್ದು ರೋಸ್ಟ್ ಆಗಲಿ. ಸ್ನೇಹಿತರೆ, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಉಂಟು ನೋಡಿ. ಕಲ್ಲರ್ ಕೂಡ, ಪರಿಮಳ ಕೂಡ ಎಲ್ಲ ಕೂಡ ಉಂಟು ಈ ದೋಸೆಗೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ತನ್ನಿಂತಾನೆ ಅದೇ ಎದ್ದು ಬರ್ತದೆ ನೋಡಿ. ಇದಕ್ಕೆ ಸಟ್ಟುಗೆ ಬೇಕು ಅಂತಲೇ ಇಲ್ಲ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದರ ಹಿಂದಿನ ಕಲರ್ ಕೂಡ ನೋಡಿ, ಇಲ್ಲಿ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂದೇ ಬದಿ ಕಾಯಿಸಿಕೊಂಡ್ರೆ ಸಾಕು. ಇದನ್ನು 2 ಬದಿ ಬೇಯಿಸಬೇಕು ಅಂತೇನಿಲ್ಲ ನೋಡಿ. ಇಷ್ಟಾದರೆ ಸಾಕು.